ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಅದು ಔಟರ್ ರಿಂಗ್ ರೋಡ್ ಅಂಡ್ ಆರ್ಟಿರಿಯಲ್ ರೋಡ್ಸ್ ಟು CBD ಡಿಸ್ಟ್ರಿಕ್ಟ್ ಗೆ ಯಾವ್ದಿದೆಯೋ ಫ್ಲೆಕ್ಸಿಬಲ್ ಮೀಡಿಯನ್ ಮಾಡಿದ್ರೆ ವಿತ್ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಫ್ರಮ್ ದ ವೆಹಿಕಲ್ ಆಕ್ಚುಯೇಟೆಡ್ ಕಂಟ್ರೋಲ್ ಏನ್ ಇನ್ಫಾರ್ಮೇಶನ್ ಸಿಗುತ್ತೋ ಟ್ರಾಫಿಕ್ ಸಿಗ್ನಲ್ಸ್ ಇಂದ ಡಿಪೆಂಡಿಂಗ್ ಆನ್ ದ ಟ್ರಾಫಿಕ್ ಮೀಡಿಯನ್ ಲೇನ್ಸ್ ನ ಡಿಫರ್ ಮಾಡಬಹುದು ಅಂತ ಥ್ರೂ ದಟ್ ಒಂಚೂರು ಟ್ರಾಫಿಕ್ ಲಿಮಿಟ್ ಮಾಡಬಹುದು. ಸೆಕೆಂಡ್ ಒನ್ ಬಂದ್ಬಿಟ್ಟು ಇಟ್ ಮೈಟ್ ಬಿ ಅ ಲಿಟಲ್ ಕಾಂಟ್ರವರ್ಷಿಯಲ್. ಇವಾಗ ಸದ್ಯಕ್ಕೆ ಮೆಟ್ರೋ ನಡೀತಾ ಇರೋದ್ರಿಂದ ಮೆಟ್ರೋ ಇಸ್ ಬೆನಿಫಿಷಿಯಲ್ ಟು ಅ ಲಾಟ್ ಆಫ್ ಪೀಪಲ್. ಬ್ಲೂ ಲೈನ್ ಮತ್ತೆ ಯೆಲ್ಲೋ ಲೈನ್ ಇಂದ ಜಾಸ್ತಿ IT ಸೆಕ್ಟರ್ ಪೀಪಲ್ ಹೆಲ್ಪ್ ಆಗ್ತಾರೆ. ನಾನು ಹೇಳೋದೇನಂದ್ರೆ ಅಬುದಾಬಿ ಮತ್ತೆ ಡೆಲ್ಲಿ ಮೆಟ್ರೋ ತರ ಒಂದೇ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದ್ ಕೋಚ್ ನ ಪ್ರಯಾರಿಟಿ ಕೋಚ್ ಅಂತ ಕೊಟ್ಟಿ ಅದರಲ್ಲಿ ಸೀಟ್ಸ್ ಹಾಕಿ. ಏನಂದ್ರೆ ಇವಾಗ ಏನಾಗಿರೋದು, ಒಬ್ರು ಕಾರ್ ತಗೊಂಡಾಗ ಅವರು ದೇ ವಾಂಟ್ ಸ್ವಿಚ್ ಬ್ಯಾಕ್ ಟು ಮೆಟ್ರೋ. ನಾನು ಟ್ರಾಫಿಕ್ ಅಲ್ಲಿ ಏನಕ್ಕೆ ಹೋಗ್ಬೇಕು ಮೆಟ್ರೋಲಿ ಅಂತ ಕಾರಲ್ಲಿ ಹೋಗ್ತಾ ಇದ್ದಾರೆ. ಸೊ ಮೇನ್ಲಿ IT ಎಂಪ್ಲಾಯೀಸ್ ಕಾರ್ ಯೂಸ್ ಮಾಡ್ತಾ ಇರೋದ್ರಿಂದ ನೀವು ಪ್ರಯಾರಿಟಿ ಹಾಕಿದ್ರೆ ಅವರು IT ಕಂಪನೀಸ್ ಕೊಡ್ತಾ ಇರೋ ಟೆಂಪೋ ಟ್ರಾವೆಲರ್ ಬಸ್ ಅವರೆಲ್ಲ ಪಾಸಸ್ ಕೊಡ್ತಾರೆ. ಇದ್ರಲ್ಲಿ ಒಂದೇ ಒಂದು ಕೋಚ್ ಕೊಟ್ಟರು ಆಲ್ ಆಫ್ ದಮ್ ವಿಲ್ ಬಿ ಸೀಟೆಡ್. ಅದರಿಂದ ಕಾಸ್ಟ್ ಡಿಕ್ರೀಸ್ ಆಗುತ್ತೆ ರೋಡ್ ಅಲ್ಲಿ. ಅಂಡ್ ಮೋರ್ ಓವರ್ ಗಾರ್ಬೇಜ್ ಡಿಸ್ಪೋಸಲ್ ಆಗ್ತಾ ಇದೆ. ಗಾರ್ಬೇಜ್ ಡಿಸ್ಪೋಸಲ್ ನ ಆಪ್ ಇಂದ ಟ್ರ್ಯಾಕ್ ಮಾಡಕ್ ಆಪ್ ಫೋಟೋ ತಗೊಂಡ್ರೆ ಅದನ್ನ ಯೂಶಲಿ ವೆಹಿಕಲ್ ಅಲ್ಲಿ ಬಿಸಾಕ್ ಹೋಗ್ತಾ ಇದ್ದಾರೆ. ವೆಹಿಕಲ್ ನಂಬರ್ ಟ್ರ್ಯಾಕ್ ಮಾಡ್ಬಿಟ್ಟು ಅದನ್ನ ಟ್ರಾಫಿಕ್ ಪೊಲೀಸ್ ಏನ್ ಪ್ರಾಬ್ಲಮ್ ನಿಮ್ದೆಲ್ಲ ಅದೆಲ್ಲ ಕತೆ ಹೇಳ್ಕೊಬೇಡಿ, ಏನಾಗಬೇಕು ಅಷ್ಟು ಹೇಳಿ ಸಾಕು. ಸೊ ಅದನ್ನ ಲಿಂಕ್ ಮಾಡ್ಬೇಕು ಸರ್. ಜಾಸ್ತಿ ಜನಕ್ಕೆ ಪಾಪ ಸಿಟಿಜನ್ ತೊಂದರೆ ಆಗೋದ್ ಬೇಡ. ಸೊ ಆ ಒಂದಷ್ಟು ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ ಸರ್. ಇದಿದೆ. ಸೊ ಇದೊಂದು ಇದೆ ಡಾಕ್ಯುಮೆಂಟ್ ಪ್ರಾಬ್ಲಮ್ ಅಲ್ಲಿ ಸೊಲ್ಯೂಷನ್ ನಾವು ಮಾಡ್ಕೋತೀವಿ. ಶೋರ್ ಸರ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗೋವಿಂದ್ ಅಂತ ಮಡಿವಾಳದಿಂದ ಸರ್. BBP ಇಂದ ಖಾತೆ ಬೈಫರಿಕೇಶನ್ ಸ್ಟಾಪ್ ಮಾಡಿ ಸುಮಾರು 1.5 ವರ್ಷ ಆಯ್ತು. ಸುಮಾರು ಟ್ರೈ ಮಾಡ್ತಾನೆ ಇದ್ರಿ, ಅದೊಂದು ಓಪನಿಂಗ್ ಮಾಡಿ ಅವಕಾಶ ಮಾಡಿಕೊಟ್ರೆ ಒಳ್ಳೇದು ಅಂತ. ತುಂಬಾ ಅನಾನುಕೂಲ ಆಗಿದೆ. ಸರಿ ಸರ್, ಓಕೆ. ಎಲ್ರಿಗೂ ನಮಸ್ಕಾರ. ಗೌರವಾನ್ವಿತ ರಾಮಲಿಂಗಾರೆಡ್ಡಿ ಸರ್ ನಮ್ಮ ಕ್ಷೇತ್ರಕ್ಕೆ ತುಂಬಾ ಕೆಲಸ ಮಾಡಿದ್ದಾರೆ. ನಮ್ಮ ಟೀಚರ್ಸ್ ಕಾಲೋನಿಯಲ್ಲಿ CS ಸೈಟ್ಸ್ ಖಾಲಿ ಇದಾವೆ ಸರ್. ಆ ಮೆಟ್ರೋ ಸೈಟ್ ನ ನಮ್ಗೆ ಬಿಟ್ಕೊಟ್ಟಿದ್ದಕ್ಕೆ ತಮ್ಗೆ ತುಂಬಾ ಅಭಿನಂದನೆಗಳು. ಸುಮಾರು ಇನ್ನು 4-5 ಸೈಟ್ CS ಸೈಟ್ಸ್ ಇದೆ, ಅದನ್ನ ನಮ್ಗೆ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ. ಎರಡನೇದು ಅನಾಥರೈಸ್ಡ್ PGs, ಅನಾಥರೈಸ್ಡ್ ಶಾಪ್ಸ್, ಅವರು midnight 2 o'clock ವರೆಗೂ ಆಪರೇಟ್ ಮಾಡ್ತಾರೆ ಸರ್. ಇನ್ ಸ್ಪೈಟ್ ಆಫ್ ರಿಪೀಟೆಡ್ ರಿಕ್ವೆಸ್ಟ್ the officers are not taking any steps. Number 3, unauthorized parking sir. ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಿಟ್ಟ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ಪ್ರೈವೇಟ್ ಬಸ್ಸಸ್ ಪಾರ್ಕ್ ಮಾಡ್ಬಿಟ್ಟು ತುಂಬಾ ತೊಂದರೆ ಕೊಡ್ತಾ ಇದಾರೆ ಸರ್. ಈ ಫುಟ್ ಪಾತ್ ವೆಂಡರ್ಸ್ ಫುಟ್ ಪಾತ್ ಅಲ್ಲಿ ಟೇಬಲ್ ಚೇರ್ಸ್ ಹಾಕೊಂತಾರೆ ಸರ್. ದಯವಿಟ್ಟು ಇದು ಅವಾಯ್ಡ್ ಮಾಡಿಸಿ ಸರ್, ಡೈರೆಕ್ಷನ್ ಕೊಡಿ. BJP ಆಫೀಸರ್ ಸರ್ಕ್ಯುಲರ್ ಮಾಡಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಏನೊಂದು ಚೇರ ಲಾಸ್ಟ್ ಬರ್ತಾ ಇದೆ ಪಾಪ. ಆರನೇ ಬ್ಲಾಕಿನ ಆಮೇಲೆ ಬೇರೆ ಒಂದು ನಿಮ್ಗೆಲ್ಲ ಇದು ಅವಕಾಶ ಕೊಡ್ತೀನಿ ನಾನು ಬೇರೆ ತರದಲ್ಲಿ ಸರ್. 6ನೇ ಬ್ಲಾಕಿನ RW ಪ್ರೆಸಿಡೆಂಟ್ ಬಿಲ್ಡಪ್ಪ ಅಂತ ಸರ್. ನಮ್ದು ಒಂದು 50 ಮನೆಗೆ ಕ್ಲಬ್ ಪಕ್ಕದಲ್ಲಿ ಅಟ್ಯಾಚ್ ಟು ದಿ BDA ಲೇಔಟ್ ಸರ್. ನಮ್ಗೆ ಪ್ರತಿ ಮಳೆಗೆ ನಾವು ಬಹಳ ಅನುಭವಿಸ್ತಾ ಇದ್ದೀರಿ. ಸಾಹೇಬರು ಸಾಕಷ್ಟು ಇಂಪ್ರೂವ್ ಮಾಡ್ತಾ ಇದ್ದಾರೆ, ಬಟ್ ಆದ್ರೂ ಒಂದು ದೊಡ್ಡ ಫ್ಲಡ್ಡಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ. ಆ ಫಂಡ್ ಮೇಜರ್ ಫಂಡ್ ಸರ್, ಆ ಫಂಡ್ ತಾವ್ ಇದ್ ಮಾಡ್ರೆ ಇದನ್ನ ಒಂದು ಎಮರ್ಜೆನ್ಸಿ ಅಂತ ಮಾಡಿದ್ರೆ ನಾವು 50 ಮನೆ ಒಂದೇ ಅಂತಲ್ಲ, ಆ ಸುತ್ತಮುತ್ತ ಇರುವಂತ ಎಲ್ಲರಿಗೂ ಬೆನಿಫಿಟ್ ಆಗ್ತಾ ಇದೆ. ಇದು ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದೀವಿ ಸರ್. ಆಮೇಲೆ ಎರಡನೇದು, ನಮ್ಮ ಗವರ್ಮೆಂಟ್ ಸ್ಕೂಲ್ ನ ಮಾಡರ್ನ್ ಸ್ಕೂಲ್ ಹಂಗ್ ಮಾಡಿರೋಂತ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗಿದೆ. ಆಮೇಲೆ ಅದೇ ರೀತಿಯಲ್ಲಿ ಎಲ್ಲಾ ಪಾರ್ಕ್ ಅಲ್ಲಿ ಮೆಜಾರಿಟಿ ಪಾರ್ಕ್ 74 ಪಾರ್ಕ್ ನಮ್ಮ BTM ಲೇಟರ್ ಬರೋದು ಎಲ್ಲ ಅಭಿವೃದ್ಧಿ ಆಗಿದೆ. ಅದಕ್ಕೂ ಧನ್ಯವಾದ ಹೇಳ್ಬೇಕು ಅಂತ ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನನ್ನ ಹೆಸರು ಕೃಷ್ಣ ಅಂತ. ಕೋರಮಂಗಲ BDA ಕಾಂಪ್ಲೆಕ್ಸ್ ವರ್ಕರ್ ಪರವಾಗಿ ಬಂದಿದ್ದೀನಿ ಸರ್. ನಾವು ಸೋಮವಾರ ಬಂದು ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ನಾವು ಮನವಿ ಕೊಟ್ವಿ. ಸೊ 86 ಅಂಗಡಿ ಇದೆ ಸರ್. ಇದನ್ನ ನಂಬ್ಕೊಂಡು ಸುಮಾರು 600ರಿಂದ 500 ಜನ ಇದ್ರದಿಂದನೇ ಜೀವನ ಮಾಡ್ತಾ ಇದ್ದಾರೆ ಸರ್. ಈ ಮೊನ್ನೆ ಬಂದ್ಬಿಟ್ಟು ಈ ಕಾಂಪ್ಲೆಕ್ಸ್ ನ ಡೆಮಾಲಿಷ್ ಮಾಡ್ಬೇಕು, ನೀವೆಲ್ಲ ಖಾಲಿ ಮಾಡಿ ಅಂತಂದಾಗ ನಾವು ತಬ್ಬಿಬ್ಬಾಗಿ ನಾವು ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಹೋಗಿ ಕೇಳ್ಕೊಂಡಾಗ ಮಾನ್ಯ ಸಾಹೇಬ್ರು BDA ಕಮಿಷನರ್ಗೆ BDA ಅಧ್ಯಕ್ಷರಿಗೆ ಒಂದ್ ಲೆಟರ್ ಕೊಟ್ರು. ಆ ಲೆಟರ್ ನ ನಾವು ಬುಧವಾರ ಬಂದು BDA ಹೆಡ್ ಆಫೀಸ್, ಹಂಗಾಗಿ ನಮ್ಗೆ ಬೇರೆ ಅಂಗಡಿ ವ್ಯವಸ್ಥೆ ಮಾಡ್ಕೊಟ್ಬಿಟ್ಟು ಆಮೇಲೆ ಡೆಮಾಲಿಷ್ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ನಿಮ್ಗೆ ಆಲ್ರೆಡಿ ಏನ್ ಬೇಕೋ ಮಾಡಿದ್ದಾರೆ. ಥ್ಯಾಂಕ್ ಯು. Sir, we have collected recently from traffic fines about 120 crores. I would suggest that Bangalore will be a much safer
and crime-free city if we incorporate like how Dubai and all, and incorporate CCTV cameras controlled by the police across Bangalore. It will be much safer, traffic will be controlled much better, and the income from traffic fines also will be much better. Please do that, sir. It will make old people, young people, women much safer. Thank you. ನಾನು ಸೂರ್ಯಡಿಗ ಅಂತ ರಾಮಲಿಂಗ ರೆಡ್ಡಿ ಅವರ ಕಡೆ MLA ಕಡೆಯವ್ರ ಕಡೆಯವರು. ಇಲ್ಲಿ ನಮ್ದು ಕಾನ್ಸೆಪ್ಟ್ ಏನಂದ್ರೆ ದೇಹ ಉಳಿಸಿ ಕಾಯಿಲೆ ಕಳಿಸಿ, ಕಾಯಿಲೆ ಮುಕ್ತ ಕರ್ನಾಟಕಕ್ಕೆ ಕೈ ಜೋಡಿಸಿ ಅಂತ ನಾವು ಪೆನ್ ಹಿಡ್ಕೊಂಡು ದೇವ್ರ ಪೆನ್ ಕೊಟ್ಟಿದ್ದಾರೆ. ನೆಗೆಟಿವ್ ಫುಡ್ ಅನ್ನೇ ಪ್ರಮೋಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಪಾಸಿಟಿವ್ ಫುಡ್ ಹ್ಯಾಬಿಟ್ ಮಾಡ್ಬೇಕು. ಯಂಗ್ಸ್ಟರ್ಸ್ ಸೀನಿಯರ್ ಸಿಟಿಜನ್ ಊಟಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವರೆಲ್ಲ ಡ್ರಗ್ಸ್ ಅಡಿಕ್ಟ್ ಆಗ್ತಾ ಇದ್ದಾರೆ. ನಾನು ಇಲ್ಲಿ ಯಾವ್ದೋ ಜೇಡಿಮರ ಬಸ್ ಸ್ಟಾಪ್ ಅಲ್ಲಿ ಇರೋದು ಎಲ್ಲ ಪಬ್ ಹಬ್ ಆಗಿ ಲಿವರ್ ಟಬ್ ಆಗ್ತಾ ಇದೆ. ಅದಕ್ಕೆ ಒಂದು ಗಮನ ಕೊಟ್ಟು ಯಂಗ್ಸ್ಟರ್ಸ್ ಸ್ಕೂಲ್ಸ್ ಲೆವೆಲ್ ಅಲ್ಲೆಲ್ಲ ಆರೋಗ್ಯದ ಮಾಹಿತಿ ಕೊಟ್ಟು ಕಾಯಿಲೆ ಜಾಸ್ತಿ ಮಾಡೋದ್ರಿಂದ ಕಾಯಿಲೆ ಬಾರ್ದಿದ್ದಂಗೆ ಮಾಡೋಕ್ಕಾಗಿ ನಿಮ್ಮಲ್ಲಿ ಕಳೆಕಳೆಯಲ್ಲಿ ಬೆಳಿಕೊಳ್ತಾ ಇದ್ದೀನಿ. ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ವಲ್ಪ ಲೇಡೀಸ್ಗೆ ಜಾಸ್ತಿ ಅವಕಾಶ ಕೊಡಿ. ಲಾಸ್ಟ್ ಮೋರ್ ವುಮನ್. ಆಯ್ತು ಹೇಳಮ್ಮ. ಎಲ್ರಿಗೂ ನಮಸ್ಕಾರ. ನಾನು ಪಾರ್ವತಿ ಶ್ರೀರಾಮ್ ಅಂತ ಕೋರಮಂಗಲ ನಿವಾಸಿ, 45 ವರ್ಷಗಳಿಂದ. ಸಾರ್ ಬಹಳ ಕೆಲಸ ಮಾಡಿದ್ದಾರೆ ನಮ್ಮ MLA ಸರ್. ಬಟ್ ಅವ್ರಿಗೊಂದು ಧನ್ಯವಾದಗಳು ಹೇಳ್ಬೇಕು. MLA ಬಿಟ್ಬಿಡಿ. ಇಲ್ಲ ಸರ್, ಹೊಡೆದುತ್ತಾ ಇಲ್ಲ. MLA ಅವರು ಸರ್, ಒಂದು MLA ಅವರು ಆಗಸ್ಟ್ 15ನೇ ತಾರೀಕಿಂದ ಒಂದು ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದಾರೆ ಇದರಲ್ಲಿ ಟೆಂಪಲ್ಸ್ ಅಲ್ಲಿ. ಅದು ನಮಗೆ ಬಹಳ ಎಲ್ಲರಿಗೂ ಖುಷಿ ಆಗಿದೆ. ಅದಕ್ಕೆ ಎಲ್ಲರೂ ಒಂದು ಬಿಗ್ ಚಪ್ಪಾಳೆ ತಟ್ಟಬೇಕು ಅವ್ರಿಗೆ. ನೆಕ್ಸ್ಟ್ ಸರ್, ನಾವು ಹೇಳ್ತಾ ಇರೋದು ಸರ್, ಈಗ ಫುಟ್ಪಾತ್ಗಳು ತುಂಬಾ ಸಣ್ಣದಾಗ್ತಾ ಇದೆ. ಮೊದಲು 3.5 ಅಡಿ ಇರ್ಬೇಕು, 3.5 ಮೀಟರ್ ಇರ್ಬೇಕಾಗಿತ್ತು. ಇವಾಗ 1.5 ಅಡಿಗೆ ಬಂದಿದೆ. ನೀವು ದಯವಿಟ್ಟು ಇದ್ರಲ್ಲಿ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಹೋದ ನಡೀತಾ ಇದೆ ಕೆಲಸ. ಜಸ್ಟ್ 1.5 ಅಡಿ ಬಿಟ್ಟಿದ್ದಾರೆ ಫುಟ್ಪಾತ್. ಎಲ್ಲಿ ನಡಿಬೇಕು, ಹೇಗ್ ನಡಿಬೇಕು ಸರ್? ಅದು ಬಹಳ ಅನ್ಯಾಯ ಸರ್. ನೀವು ರೋಡ್ ವೈಡನ್ ಮಾಡ್ತಾ ಇದ್ರ, ಫುಟ್ಪಾತ್ ನಾಟ್ ಓನ್ಲಿ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಎಲ್ಲ ಕಡೆನೂ ಆಗ್ತಾ ಇದೆ. ದಯವಿಟ್ಟು ಫುಟ್ಪಾತ್ ಮಾತ್ರ ಕಡಿಮೆ ಮಾಡಬೇಡಿ, ಸೈಂಟಿಫಿಕ್ ಆಗಿರ್ಲಿ ಅಂತ ಒಂದು ರಿಕ್ವೆಸ್ಟ್. ಎರಡನೇದು ಸರ್, ನಾನು ಪರಿಸರಕ್ಕಾಗಿ ನಾವು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ದಯವಿಟ್ಟು ನಾನು ನಿಸರ್ಗ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಮರಗಳನ್ನ ಪ್ರೂವ್ ಮಾಡ್ಬೇಕು, ಅಂದ್ರೆ ಮೇಂಟೆನೆನ್ಸ್ ಮಾಡ್ಬೇಕು. 10 ವರ್ಷ ಆಯ್ತು ಮೇಂಟೆನೆನ್ಸ್ ಮಾಡಿ ಬೆಂಗಳೂರಲ್ಲಿ. ಮರಗಳು ಬೀಳ್ತಾ ಇದೆ. ಈ ಮರಗಳು ಬೀಳೋದ್ರಿಂದ ಎಷ್ಟು ಜನ ಸಾಯ್ತಾ ಇದಾರೆ, ಎಷ್ಟು ಜನ ಅಂತ ಎಲ್ಲ ಮುಗ್ಧರು ಸಾಯ್ತಾ ಇದಾರೆ. ಸೊ ದಯವಿಟ್ಟು ಮತ್ತೆ ನೀವು ಗುತ್ತಿಗೆ ಕರೆದು ಅಂದ್ರೆ ಕಾಂಟ್ರಾಕ್ಟ್ ಕರೆದು ಮರಗಳನ್ನ ಮೇಂಟೈನ್ ಮಾಡ್ಬೇಕು ಅಂತ ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಸರ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ಡಾಕ್ಟರ್ ಸ್ನೇಹ ಅಂತ. ಸೊ ನನಗೆ ಪ್ರತಿದಿನ ಪೇಷಂಟ್ಸ್ ಅವ್ರ ಪೇರೆಂಟ್ಸ್ ಇಂದ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ ರಿಗಾರ್ಡಿಂಗ್ ಡ್ರಗ್ ಅಡಿಕ್ಷನ್. ಈ JD ಮರ ಬಸ್ ಸ್ಟಾಪ್ ಕಡೆಯಿಂದ SSLC ಇಂದ ಹಿಡಿದು PUC ಎಲ್ಲರನ್ನು ಡ್ರಗ್ ಅಡಿಕ್ಟ್ಸ್ ಆಗ್ತಿದ್ದಾರೆ. ಸೊ ಅದು ತುಂಬಾನೇ ನೀವು ಸ್ವಲ್ಪ ಅವೇರ್ನೆಸ್ ಕೊಡ್ಬೇಕು. ಯು ಶುಡ್ ಟೇಕ್ ಆಕ್ಷನ್ ಅಂತ ಹೇಳ್ತೀವಿ. ನಮ್ಮ ಮಟ್ಟಿಗೆ ನಾವು ವಿಲ್ ಡೂ ದ ಕೌನ್ಸಿಲಿಂಗ್, ಬಟ್ ನೀವು ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ.